ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆಯ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ಈಗಲೇ ಕಾಲ್ ಮಾಡಿ ಹೆಸರುಗಳನ್ನ ನೀವು ರಿಜಿಸ್ಟರ್ ಮಾಡಿಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಈ ಒಂದು ಉದ್ಯೋಗದಲ್ಲಿ ಕಿರಿಕಿರಿ, ಉದ್ಯೋಗದಲ್ಲೇ ಸಮಸ್ಯೆ ಅಂತ ಹೇಳ್ಬೋದು. ನಾವು ಓದಿರೋದಕ್ಕೂ ನಾವು ಮಾಡ್ತಾ ಇರೋ ಉದ್ಯೋಗಕ್ಕೂ ಕೆಲವು ಸತಿ ಸಂಬಂಧನೇ ಇರೋದಿಲ್ಲ. ಎಕ್ಸ್ಪೆಕ್ಟೇಷನ್ ಅಂತ ಜಾಸ್ತಿ ಇರುತ್ತೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಥವಾ ನನಗೆ ಒಂದು ತೃಪ್ತಿ ಸಿಗುವಂಥ ಉದ್ಯೋಗ ಬೇಕು ಅಂತಂದರೆ ಹೇಗೆ ಅದನ್ನು ನಾನು ರೂಪಿಸ್ಕೊಳ್ಬೇಕಾಗತ್ತೆ? ಯಾಕೆ ಈ ರೀತಿ ಉದ್ಯೋಗದಲ್ಲಿ ಪದೇ ಪದೇ ಕಿರಿಕಿರಿಗಳು ಬರ್ತಾ ಇರುತ್ತೆ? ಇದರಿಂದ ಹೊರಗಡೆ ಬರಬೇಕು, ದಯವಿಟ್ಟು ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದರಲ್ಲೂ ನೀವು ಶ್ರಾವಣ ಮಾಸದಲ್ಲಿ ಪ್ರಶ್ನೆ ಮಾಡಿದಿರಿ. ಅಂದರೆ ಭಗವಂತನಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಅವನ ಹತ್ತಿರ ಇರಬೇಕು. ಅಂತಹ ಮಾಸ ಇದು, ಅದ್ಭುತವಾಗಿರ್ತಕ್ಕಂತಹ ಮಾಸ. ಆದ್ದರಿಂದ ನೀವು ವಿಳೆದೆಲೆ ತೆಗೆದುಕೋಬೇಕಾಗತ್ತೆ. ನೇರವಾಗಿ ನಾನು ವಿಷಯಕ್ಕೆ ಬರ್ತಾಯಿದ್ದೀನಿ. ವಿಳೆದೆಲೆ ತೆಗೆದುಕೊಳ್ತಕ್ಕಂಥದ್ದು, ಸ್ವಚ್ಛ ಮಾಡ್ತಕ್ಕಂಥದ್ದು, ಅರಿಶಿನ ಮತ್ತು ಗಂಧವನ್ನು ಕಲಿಸುವಂಥದ್ದು, ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಗಿಡದ ಕಡ್ಡಿಯನ್ನು ತೆಗೆಯೋದು, ಅಥವಾ ದಾಳಿಂಬೆ ಆದರೆ ಸರ್ವಶ್ರೇಷ್ಠ. ದಾಳಿಂಬೆ ಕಡ್ಡಿಯಿಂದ ಅಥವಾ ತುಳಸಿ ಗಿಡದ ಕಡ್ಡಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವಂಥದ್ದು. ನೀವು ನೋಡಿಕೊಂಡು ಗೂಗಲ್ಗೆ ಹೋಗಿ ಚೆಕ್ ಮಾಡ್ತೀರಿ, ನೀವೆಲ್ಲ ಕೂಡ ಆ ರೀತಿ ಇರಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವಂಥದ್ದು. ಸ್ವಸ್ತಿಕ್ ಚಿಹ್ನೆ ಕೆಳಗಡೆ ಶ್ರೀಂ ಅನ್ನೋ ಬೀಜಾಕ್ಷರ ಬರೆಯೋದು. ಶ್ರೀಂ ಅನ್ನೋ ಬೀಜಾಕ್ಷರ ಬರೀತೀರಿ. ಆಮೇಲೆ ನಿಮಗೆ ಯಾವ ಕಂಪನಿಯಲ್ಲಿ ಕೆಲಸ ಬೇಕು, ಅಥವಾ ಯಾರಾದರೂ ಅಂತ ದೊಡ್ಡ ಮಟ್ಟದ ಉದ್ಯೋಗದಲ್ಲಿ ಇದ್ದರೆ, ಅಥವಾ ಅಂತ ದೊಡ್ಡ ಮಟ್ಟದ ಕಂಪನಿಯನ್ನು ಕಟ್ಟಿದ್ದರೆ, ಅವರ ಮೊದಲ ಅಕ್ಷರವನ್ನು ಇಲ್ಲಿ ಕೆಳಗಡೆ ಬರೀತಕ್ಕಂಥದ್ದು. ಶ್ರೀಂ ಕೆಳಗಡೆ ಮೊದಲು ಸ್ವಸ್ತಿಕ್ ಬರೆಯೋದು, ಅದರ ಕೆಳಗಡೆ ಶ್ರೀಂ ಬರೆಯೋದು, ಅದರ ಕೆಳಗಡೆ ಆ ಕಂಪನಿ ಅಥವಾ ಆ ವ್ಯಕ್ತಿಯ ಮೊದಲ ಅಕ್ಷರವನ್ನು ನಮೂದಿಸುವಂಥದ್ದು. ಇದನ್ನು ಮಾಡಿಬಿಟ್ಟು ನೀವು ಏನು ಅಂತಂದರೆ, ಇಲ್ಲಿ ತನಕ ಪಡಿಪಾಟ್ಲ ಪಟ್ಟಿದೆ ನಾನು, ಯಾವುದು ನಾನು ಉದ್ಯೋಗದಲ್ಲಿ ಕಿರಿಕಿರಿ ಅನುಭವಿಸಿದ್ದೇನೆ, ಪ್ರಯತ್ನ ಪಟ್ಟು ನನಗೆ ಒಳ್ಳೆಯ ಉದ್ಯೋಗ ಸಿಗಲಿಲ್ಲ ಅಂತಕ್ಕಂಥವ್ರು, ನನಗೆ ಇಂತಹದ್ದೇ ಉದ್ಯೋಗ ಸಿಗಬೇಕು ಅನ್ನೋರು ಇದನ್ನು ಹಿಡ್ಕೊಳ್ತಾ ಹೇಗೆ ಅಂತಂದರೆ, ಈ 3 ಜನ ಪ್ರಾರ್ಥನೆ ಮಾಡಬೇಕು ನೀವು. ಓಂ ವಾಣಿ ಹಿರಣ್ಯ ಗರ್ಭಾಯ ನಮಃ, ಲಕ್ಷ್ಮೀ ನಾರಾಯಣಾಯ ನಮಃ, ಓಂ ಉಮಾ ಮಹೇಶ್ವರಾಯ ನಮಃ. ಈ 3 ಜನನ್ನು ಪ್ರಾರ್ಥನೆ ಮಾಡ್ತೀರಿ. ಈ 3 ಜನ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಸಲ ಟೈಮ್ ನೋಡಿಬಿಡಿ. ಟೈಮ್ ನೋಡಿಬಿಟ್ಟು ನೀವು ಕರೆಕ್ಟಾಗಿ ಎಷ್ಟು ನಿಮಿಷ ಅಂತಂದರೆ 3 ನಿಮಿಷ ಪಡಿಸ್ಬೇಕು. ಇದನ್ನು 3 ನಿಮಿಷ ಅನ್ನೋದು ಕೂಡ ಗುರು ಸಂಖ್ಯೆ ಆಗಿರುತ್ತೆ. ಧನಕಾರಕ, ಉದ್ಯೋಗಕಾರಕ ಹಾಗಾಗಿರ್ತಕ್ಕಂಥದ್ರಿಂದ ಅವನಿದ್ದರೆ ಎಲ್ಲ ಕೂಡ ಒಲಿತಕ್ಕಂಥ. ಹಾಗಾಗಿ ವಿಶೇಷವಾಗಿ ನೀವು ಸ್ಥಾನಮಾನದ ಜೊತೆಗೆ ಕೀರ್ತಿ ಪ್ರತಿಷ್ಠೆ ಜೊತೆ ಗಳಿಸ್ಕೊಳ್ಬೇಕು ಅಂತಂದರೆ ಇದು ನೀವು ಬರೀಬೇಕು. ಇದನ್ನು ಬರೀಬೇಕಾದ್ರೆ ಒಬ್ಬರೇ ಕೋಣೆಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಬರತಕ್ಕಂಥದ್ದು. ಅದು ಯಾವ ದಿನವಾದರೂ ಸರಿಯೇ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇದನ್ನು ಬರೀತಕ್ಕಂಥದ್ದು. ಇದನ್ನು ನೀವು ಎಷ್ಟು ಜೋಪಾನ ಮಾಡಬೇಕು ಅಂತಂದರೆ, ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಹಣ ಆಭರಣ ಇರುತ್ತಲ್ಲ, ಅದಕ್ಕೆ ಎಷ್ಟು ಗೌರವ ಕೊಡ್ತೀರಿ ಅಷ್ಟು ಚೆನ್ನಾಗಿ ಇದನ್ನು ಜೋಪಾನ ಮಾಡಬೇಕು. ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ಬರೀತಾ ಇದ್ದಂಗೆ ಬಹುಶಃ ನಿಮಗೊಂದು ಕಾಲ್ ಬರ್ಬೋದು, ಬರದ ಆದಮೇಲೆ ನಿಮಗೊಂದು ಕಾಲ್ ಬರ್ಬೋದು, ಅಥವಾ ಒಂದು ದಿನದ ಒಳಗಡೆ ನಿಮಗೊಂದು ಕರೆ ಬರ್ಬೋದು, 2ನೇ ದಿನ ಕರೆ ಬರ್ಬೋದು. ಕಟ್ಟಿಟ್ಟ ಬತ್ತಿ. ಉದ್ಯೋಗದಲ್ಲಿ ಸಂಪ್ರೀತಿಯ ರಾಜಯೋಗವನ್ನು ಪಡೆದುಕೊಳ್ಳುತ್ತೀರಿ. ಈ ಒಂದೇ ಒಂದು ವಿಶೇಷವಾಗಿರತಕ್ಕಂತಹ ಮಹಾಲಕ್ಷ್ಮಿ ಕಾರಕವಾಗಿರತಕ್ಕಂತಹ ವೀಳ್ಯದೆಲೆ ಮೇಲೆ ಅದನ್ನು ಬರೆಯೋದ್ರಿಂದ ಅಂದರೆ ನಿಮಗೆ ಇಷ್ಟವಾಗ್ತಕ್ಕಂತಹ ಸಂತುಷ್ಟದ ಜೀವನವನ್ನು ಮಾಡ್ಬೋದು. ಇದನ್ನು ಮಾಡೋದರಿಂದ ಅಂತಹ ಅದ್ಭುತವಾದ ಶಕ್ತಿ ಇರುತ್ತೆ. ಇದನ್ನು ನಿಮಗೆ ಕೆಲಸ ಪಡ್ಕೊಂಡು ಆದಮೇಲೆ ಎಲ್ಲಿಯಾದರೂ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇದರ ಸಮೇತವಾಗಿ ಒಂದಷ್ಟು ಕಾಣಿಕೆಯನ್ನು ಹುಂಡಿಗೆ ಹಾಕ್ತಕ್ಕಂತಹದ್ದು, ಒಂದು ಪೂಜೆಯನ್ನು ಮಾಡಿಸಿ ಬರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಎಲ್ಲಿಯಾದರೂ ಹುಡ್ಕೊಂಡು ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ನೀವು. ಯಾಕಂದರೆ ನಿಮಗೆ ಉದ್ಯೋಗ ಅನ್ನೋದ್ರ ಉದ್ದೇಶ ಏನು? ಮಹಾಲಕ್ಷ್ಮಿ ಮನೆಗೆ ಬರಬೇಕು ಅನ್ನೋ ಉದ್ದೇಶವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಹುಂಡಿಗೆ ಹಾಕ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಉದ್ಯೋಗ ಸಿಕ್ಕಿದ ಮೇಲೆ ವಿಶೇಷವಾಗಿರ್ತ ಫಲವನ್ನು ಪಡ್ಕೊಂಡಿದ್ದೀನಿ ನಾನು ಅಂತ ನಿಮಗೆ ಅನಿಸಿದ ಮೇಲೆ, ಪಾಪ ಯಾರು ಒದ್ದಾಟ ಮಾಡ್ತಿದ್ದಾರೆ ಉದ್ಯೋಗಾಕಾಂಕ್ಷಿಗಳು, ಅವರು ಕೂಡ ನೀವು ಮತ್ತು ಇದನ್ನು ಹೇಳಿ ಮಾಡಿಸ್ತಾ ಬನ್ನಿ. ಬಹಳ ಖುಷಿಯನ್ನು ನೀವು ಪಡ್ಕೊಳ್ತೀರಿ.
ಖಂಡಿತ ಗುರುಗಳೇ, ನಮಗೆ ತೃಪ್ತಿ ಆಗುವಂಥ ಉದ್ಯೋಗ ಸಿಗಬೇಕು, ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಈ ಒಂದು ರೆಮಿಡಿನ ಫಾಲೋ ಮಾಡೋದ್ರಿಂದ ಖಂಡಿತ ನಾವು ಅಂದ್ಕೊಳ್ಳುವಂಥ ಕೆಲಸ ನಮಗೆ ಆಗತ್ತೆ ಅಂತ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸಿದ್ರೆ ಇವತ್ತಿನ ವಿಡಿಯೋನಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನೂ ಕೂಡ ನೀವು ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಈಗಲೇ ನೀವು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಬರುವಂಥವ್ರು ಹಾಗೆ ಬರೋ ಹಾಗಿಲ್ಲ, ನೀವು ನವಧಾನ್ಯಗಳನ್ನು ಮೊಳಕೆ ತರಿಸಿ ಬರಬೇಕಾಗತ್ತೆ. ಇದು ಬಹಳನೇ ಇಂಪಾರ್ಟೆಂಟು. ಸೊ ನೀವು ಫೋನ್ ನಂಬರ್ಸ್ಗೆ ಕಾಲ್ ಮಾಡಿದಾಗ, ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಇದ್ರ ಬಗ್ಗೆ ಖಂಡಿತವಾಗೂ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಿಮ್ಮ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು, ಕುಬೇರ ಸಮೇತ ಮಹಾಲಕ್ಷ್ಮಿಯನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಆಗಸ್ಟ್ 14ನೇ ತಾರೀಕು ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.